ದೇವರ ಜನರಲ್ಲಿ ಇನ್ನು ಅನೇಕ ಜನರು ಬರುವಂತರಾಗಿದ್ದಾರೆ. ಅದಕ್ಕಾಗಿ ನಾವು ಪ್ರಾರ್ಥನೆ ನಿಲ್ಲೋಣ. ಮತ್ತು ಆಮೇಲೆ ನಾನು ಹೇಳಕ್ ಇಷ್ಟಪಡ್ತೀನಿ ಏನಂತಂದರೆ, ಇವತ್ತು ದೇವರಲ್ಲಿ ನೆಲೆಗೊಳ್ಳುವವರಾಗಿರಲಿ, ದೇವರಲ್ಲಿ ಪ್ರಾರ್ಥಿಸುವವರಾಗಿರಲಿ. ಎಷ್ಟೇ ಜನರಲ್ಲಿ ಕರ್ತನಲ್ಲಿ ನಾವು ಆಸಕ್ತಿಗೊಳ್ಳುವಾಗ ದೇವರು ಅದನ್ನು ಹೆಚ್ಚಿಸುವುದಕ್ಕಾಗಿ ಇಷ್ಟಪಡ್ತಾನೆ. ಹಾಲೆಲೂಯ, ಹಾಲೆಲೂಯ. ದೇವರು ಎಂದಿಗೂ ಆತನು ನಮಗೆ ಬಿಡೋದಕ್ಕೆ ಸಮಯ ಕೊಡೋದಿಲ್ಲ. ಹಾಲೆಲೂಯ. ಬಿಡೋದಕ್ಕಾಗಿ ಸಮಯ ಕೊಡುವವನಲ್ಲ. ಹಾಲೆಲೂಯ. ಆತನು ಯಾವಾಗಲೂ ನಮ್ಮನ್ನು ಮೇಲೆತ್ತುವುದಕ್ಕಾಗಿ ಸಮಯವನ್ನು ಕೊಡುವವನಾಗಿರ್ತಾನೆ. ಆಮೇಲೆ ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಪ್ರಿಯರೇ, ಈ ದಿವಸದಲ್ಲಿ ದೇವರ ಸಂದೇಶಕ್ಕೆ ನಾವು ಹೋಗೋಣ. ಲೂಕನ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ ಅದರಲ್ಲಿ 1ನೇ ವಚನ ಹಿಡ್ಕೊಂಡು ಹೋಗೋಣ. ಲೂಕನ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ 1ನೇ ವಚನ ಹಿಡ್ಕೊಂಡು ನಾವು ಹೋಗೋಣ. ದೇವಮಕ್ಕಳಲ್ಲಿ ನಾವು ನೋಡಿದ್ರೆ ಏನಂದರೆ, ಯೆರಿಕೋ ಎಂಬ ಊರಲ್ಲಿ ಒಬ್ಬ ಚಕ್ಕಾಗಿ ನೋಡ್ತಾ ವ್ಯಕ್ತಿಗಳು, ಆ ವ್ಯಕ್ತಿ ಏನಾಗಿದೆ ಅಂತಂದ್ರೆ ಸುಂಕ ವಸೂಲಿ ಮಾಡುವಂತ ವ್ಯಕ್ತಿ ಆಗಿದನು. ಮತ್ತೆ ಆಮೇಲೆ ಅವನು ಏನಾಗಿದ್ದಾನೆ, ಐಶ್ವರ್ಯನಾದನು. ಮತ್ತೆ ಆಮೇಲೆ ಅವನು ಏನಾಗಿದ್ದನು, ಕೀಟನಾಗಿದ್ದನು. ಈ ವ್ಯಕ್ತಿ ಏನ್ ಮಾಡಿದ ಅಂತಂದ್ರೆ, ದೇವರು ಎಂತವನಾಗಿದ್ದಾನೆ, ಯೇಸು ಕ್ರಿಸ್ತನು ಎಂತವನಾಗಿದ್ದಾನೆ ಎಂದು ನೋಡೋದಕ್ಕಾಗಿ ಅವನ ಏನ್ ಮಾಡುತ್ತೆ, ಅಪೇಕ್ಷೆ ಪಟ್ಟನು. ಹಾಲೆಲೂಯ, ಹಾಲೆಲೂಯ. ಅವನಲ್ಲಿ ಆಸೆ, ಯಾವ್ದ ಆಸೆ ಅಂತಂದ್ರೆ, ಬಂಗಾರ ಬೆಳ್ಳಿಗಳು, ಧಾನ್ಯ ದ್ರಾಕ್ಷಗಳು, ರಾಜ್ಯನಾಗಬೇಕೆನ್ನುವಂಥದ್ದು ಅವನಲ್ಲಿ ಆಸೆ ಇದ್ದಿಲ್ಲ. ಅವನಲ್ಲಿರುವಂತ ಆಸೆ ಎಂತಂದ್ರೆ ಯೇಸು ಕ್ರಿಸ್ತನನ್ನು ನೋಡಬೇಕೆನ್ನುವಂತ ಆಸೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅವನಿಗೆ ಏನು ಆಸೆ ಹುಟ್ಟಿತಂತಂದ್ರೆ, ಕ್ರಿಸ್ತನನ್ನು ನಾನು ನೋಡಬೇಕು. ಯೇಸು ಕ್ರಿಸ್ತನ ಎಂತವನಾಗಿದ್ದಾನೆ, ಯಾರಾಗಿದ್ದಾರೆ, ಯಾಕೆ, ಯಾರ ಉದ್ದೇಶಪೂರ್ವಕವಾಗಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ, ಯಾವ ಉದ್ದೇಶಕ್ಕಾಗಿ ಈ ಎಲ್ಲ ಅದ್ಭುತಗಳನ್ನು ನಡೆಸ್ತಾ ಇದ್ದಾನೆ, ಯಾವ ಉದ್ದೇಶಪೂರ್ವಕವಾಗಿ ಈ ಎಲ್ಲ ಒಳ್ಳೆ ಒಳ್ಳೆ ನುಡಿಗಳನ್ನು ಮಾತಾಡ್ತಾ ಇದ್ದಾರೆ, ಆತನು ಯಾರು, ಆತನು ಯಾರು ಅಂತಂದ್ರೆ ತಿಳಿದುಕೊಳ್ಬೇಕಂತ ಅವನಿಗೆ ಆಸೆ. ಅಲ್ಲವೇ, ಅವನಿಗೆ ಎಂತದ ಆಸೆ ಹೇಳ್ರಿ, ಯೇಸು ಸ್ವಾಮಿಗೆ ನೋಡ್ಬೇಕನ್ನುವಂತ ಆಸೆ, ಆತನ ವಿಷಯದಲ್ಲಿ ತಿಳಿದುಕೊಳ್ಬೇಕೆನ್ನುವಂತ ಆಸೆ. ಅಲ್ಲವೇ, ಅವನ ಹತ್ರ ಏನಿತ್ತು ಅಂತಂದ್ರೆ ಐಶ್ವರ್ಯ ಇತ್ತು. ಹೇಳ್ತಾರೆ ನೋಡ್ರಿ, ಬಡವರು ಐಶ್ವರ್ಯ ಹಿಂದ್ಗಡೆ ಹೋಗ್ತಾರಂತೆ, ಶ್ರೀಮಂತರು ಏನ್ ಮಾಡ್ತಾರ ಅಂತ ಗೊತ್ತದ, ದೇವರು ಹಿಂದ್ಗಡೆ ಹೋಗ್ತಾರ ಶಾಂತಿ ಹೋಗ್ತಾರ. ಹಾಲೆಲೂಯ, ಹಾಲೆಲೂಯ. ಬಡವರ ಬಲ್ಲಿ ಏನಿಲ್ಲೋ ಅದು ಹುಡುಕ್ತಾರೆ, ಶ್ರೀಮಂತರ ಬಲ್ಲಿ ಏನಿಲ್ಲೋ ಅದು ಬಯಸ್ತಾರೆ. ಹಾಲೆಲೂಯ, ಹಾಲೆಲೂಯ. ಅದ ಕಡೆದು ನಾವು ಬಡವರಾದ್ರು ಶ್ರೀಮಂತರಾಗಲಿ ಏನೇ ಆಗಿದೆ, ಆದ್ರೆ ನಮ್ಮಲ್ಲಿ ಆಸೆ ಏನಿರ್ಬೇಕಂದ್ರೆ ಗೊತ್ತದ, ಕ್ರಿಸ್ತನನ್ನು ನೋಡಬೇಕೆನ್ನುವಂತ ಆಸೆ. ಹಾಲೆಲೂಯ, ಹಾಲೆಲೂಯ. ನಾವು ಎಂತದೇ ಆಗಿರ್ಲಿ ಪ್ರಿಯರೇ, ನಮ್ಮ ಆಸೆ ಎಂತದಾಗಿರ್ಬೇಕಂದ್ರೆ ದೇವರನ್ನು ನೋಡಬೇಕೆನ್ನುವಂತ ಆಸೆ ಆಗಿರ್ಬೇಕು. ಹಾಲೆಲೂಯ. ಇವನು ಏನ್ ಮಾಡಿದ್ರೆ, ದೇವರನ್ನು ನೋಡಬೇಕನ್ನುವಂತ ಆಸೆಯಿಂದ ಅವನು ಏನ್ ಮಾಡ್ದ, ಯೇಸು ಸ್ವಾಮಿ ಹೋಗುವಂತ ಮಾರ್ಗದಲ್ಲಿ ಹೋದ. ಅವನು ಶ್ರೀಮಂತನಾದರೂ ಸಹ ತನ್ನ ಮನೆಗೆ ಆತನನ್ನು ತರಿಸಿಕೊಂಡಿಲ್ಲ. ಹಾಲೆಲೂಯ. ಅವನು ಸುಂಕ ವಸೂಲಿ ಮಾಡೋನಾದರೂ ಸಹ ಅವನು ಜನರಿಗೆ ಸರಿಯಾಗಿ ಅಂತಂದು ಕೇಳಲಿಲ್ಲ, ದಾರಿ ಬಿಡ್ರಿ ನಾ ಬರ್ತಾ ಇದ್ರೆ ಅಂತ ಕೇಳಲಿಲ್ಲ. ಹಾಲೆಲೂಯ. ಅವನು ಏನ್ ಮಾಡಿದ ಅಂತಂದ್ರೆ ಗೊತ್ತದ, ದೇವರನ್ನು ನೋಡೋದಕ್ಕಾಗಿ ಜನರ ಗುಂಪಿನಲ್ಲಿ ಹೋಗ್ಬಿಟ್ಟ. ಹಾಲೆಲೂಯ, ಹಾಲೆಲೂಯ. ಅವನ ಆಸೆ ನೋಡ್ರಿ, ಎಂತ ಆಸೆ ಅಂತಂದ್ರೆ ಗೊತ್ತದ, ಅವ್ನ ಪವರ್ ಯೂಸ್ ಮಾಡಲೇ ಅವನಿಗೆ ಸಮಯ ಸಿಗುತ್ತೆ. ಆಮೇಲೆ ಇರುವಂತ ಪವರ್, ಆ ಹಣದ ವೈಭವ ತೋರಿಸ್ಕೊಳ್ಳೋದಕ್ಕಾಗಿ ಅವನಿಗೆ ಸಮಯ ಸಿಗೋದು. ಅದಕ್ಕಂತಾರೆ ಆಸಕ್ತಿ ಅಂತ ಅನ್ನುತ್ತಾರೆ ನೋಡಿ. ಆಸ್ತಿಯಿಂದ ಹುಡುಕಿದರೆ ದೇವರು ಸಿಗುತ್ತಾನೆ ಅಂತ. ಹಾಲೆಲೂಯ, ಹಾಲೆಲೂಯ. ಆಸಕ್ತಿಯಿಂದ ಹುಡುಕಿದರೆ ಯಾರು ಸಿಗ್ತಾರಂತ, ದೇವರು ಸಿಗುತ್ತಾನೆ ಅಂತ. ಹಾಲೆಲೂಯ. ಅದಕ್ಕೆ ಅವನು ಅವನ ಬಳಿ ಹಣದ ದುಡ್ಡುಗಳನ್ನು ಉಪಯೋಗ ಮಾಡಿಕೊಂಡು
ದೇವರು ನೋಡ್ಬೇಕಂತ ಆಸೆ ಪಟ್ಟಿಲ್ಲ. ಅವನಿರುವಂತ ಪೊಸಿಷನ್ಗೆ ಇಟ್ಕೊಂಡು ದೇವರಿಗೆ ನೋಡ್ಬೇಕಂತ ಆಸೆ ಪಟ್ಟಿಲ್ಲ. ಅದನ್ನೆಲ್ಲ ತಿರಸ್ಕರಿಸಿ ಜನರ ಗುಂಪಿನಲ್ಲಿ ಹೋಗ್ಬಿಟ್ಟ. ಅಲ್ಲವೇ ಜನರ ಗುಂಪಿನ ಹೋಗ್ಬಿಟ್ಟು ದೇವರಿಗೆ ನೋಡ್ಬೇಕಂತ ಆಸೆ. ಆದರೆ ಆ ಆಸೆಯಲ್ಲಿ ಅವನಿಗೊಂದು ಕಡಿಮೆ ಆಗ್ಬಿಡ್ತು. ಆ ಕಡಿಮೆ ಏನಂದ್ರೆ ಗೊತ್ತಾ, ಅವನು ಇರುವಂತ ಹೈಟ್. ಅವನ ಹೈಟ್ ಎಂತ ಹೈಟ್ ಆಗಿತ್ತಂತಂದ್ರೆ ಅವನೇನಾಗಿದ್ದನು, ಗಿಡ್ಡನಾಗಿದ್ದನು. ಅಲ್ಲವೇ ಅವನೇನಾಗಿದ್ದನು, ಗಿಡ್ಡನಾದನು. ಗಿಡ್ಡನಾದ ಕಾರಣಕ್ಕಾಗಿ ಅವನು ಏನ್ ಮಾಡಿದಂತ ನೋಡದೆ ಹೋದನು. ಅಲ್ಲವೇ ಯೇಸು ಸ್ವಾಮಿಗೆ ನೋಡ್ಬೇಕನ್ನುವಂತ ಆಸೆ. ಅಲ್ಲವೇ ಇವಾಗ ನಾನು ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ ಏನಂದ್ರೆ, ಯೇಸು ಸ್ವಾಮಿಯನ್ನು ನೋಡ್ಬೇಕನ್ನುವಂತ ಆಸೆ ಅವನಲ್ಲಿ ಯಾಕೆ ಹುಟ್ಟಿತ್ತು? ಅಲ್ಲವೇ ಯೇಸು ಸ್ವಾಮಿ ಅನ್ನುತ್ತಾರೆ ಯಾರು ನಿಮಗೆ ಗೊತ್ತಿದೆಯಾ? ಯೇಸು ಸ್ವಾಮಿ ಅನ್ನುತ್ತಾರೆ ಯಾರು? ಯಾಕೆ ಲೋಕಕ್ಕೆ ಆತನು ಬರಬೇಕಾಗಿತ್ತು? ಯಾಕೆ ಆತನ ವಿಷಯವಾಗಿ ದೂತರು ಹೇಳಬೇಕಾಗಿತ್ತು? ಆತನು ಯಾರು? ಆತನು ಯಾರು ಅಂತಂದ್ರೆ ಮತ್ತೆ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 21 ವಚನ ಹೇಳುತ್ತದೆ. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೇಸಪ್ಪನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಗ ಆಕೆಯು ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗುವನ್ನು ಹಡಿಗಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕೆಂದು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಎನ್ನುವಂಥದ್ದು ಯಾರು? ಯಾರಂದರೆ ಯಾರು ಈ ಪಾಪವನ್ನು ತೊಳೆಯೋದಕ್ಕಾಗಿ ಬಂದನೋ ಅವನೇ ಯೇಸು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪಾಪಗಳು ಏನಾಗಿದೆ ಅಂತಂದ್ರೆ ಇವತ್ತು ನಮ್ಮಲ್ಲಿ ಬಹಳಷ್ಟು ತುಂಬಿಕೊಂಡಿದೆ. ಈ ಪಾಪದ ಬಿಡುಗಡೆಗಾಗಿ ಅನೇಕ ಜನರು ಏನೇನೋ ಹೋಮಗಳನ್ನು ಅರ್ಪಿಸುವಂತ ಸಮಯ ಬಂದಿತ್ತು. ಹಲ್ಲೆಲೂಯಾ. ಆ ಹೋಮಗಳು ಅರ್ಪಿಸುವಾಗ ದೇವರು ಸಹ ಸೋತೋದರು ಆ ಹೋಮಗಳಿಂದ, ಮತ್ತು ಜನರು ಸಹ ಸೋತೋದರು. ಆದರೆ ಪಾಪವು ಅವರಿಂದ ಮುಕ್ತಿ ಆಗ್ತಿಲ್ಲ. ಜನರಿಂದ ಪಾಪಗಳು ತೊಳೆಯಲ್ಪಡ್ತಾ ಇದ್ದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪಾಪಗಳನ್ನು ಬಿಡಿಸೋದು ಅಂತಾನೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ಎನ್ನುವವರು ಯಾರಂದರೆ ಪಾಪಗಳನ್ನು ಬಿಡಿಸುವವನು. ದೇವ ಮಕ್ಕಳೇ, ಇವತ್ತು ದಿವಸದಲ್ಲಿ ನಾವು ಎಲ್ಲರೂ ಒಂದೊಂದು ಕನಸುಗಳು ಕಾಣ್ತೇವೆ. ಆ ಕನಸುಗಳು ಏನಂದ್ರೆ ಗೊತ್ತದ, ನಮ್ಮಲ್ಲಿ ಇಲ್ಲ. ಅದಕ್ಕೆ ಕಾಣೋದು ಹಿಂಗ ಆಗ್ಬೇಕಂತ ನಾವು ಕನಸು ಕಾಣತ್ತೇವೆ. ಅಲ್ಲವೇ ನಾವು ಹೀಗೆ ಇರ್ಬೇಕು, ಹೀಗೆ ಆಗ್ಬೇಕು, ಹೀಗೆ ಹೋಗ್ಬೇಕಂತ ಕನಸು ಕಾಣತ್ತೇವೆ. ಆದ್ರೆ ಯಾವಾಗಲೂ ನಾವು ನಮ್ಮ ಪಾಪಗಳಂತ ನಾವು ಕನಸು ಕಾಣಿಲ್ಲ. ಈ ನಾವು ಪಾಪ ಮಾಡತ್ತಿದ್ದೇವೆ, ನಮಗೆ ಏನಾಗ್ತದಪ್ಪ, ನಾವು ಮುಂದೆ ಎಲ್ಲಿ ಹೋಗ್ತೇವಪ್ಪ, ಇದು ಯಾರ ಕನಸು ಕಾಣಲ್ಲ. ನಮಗೆ ಎಂತ ಶಿಕ್ಷೆ ಅದ ಈ ಪಾಪಕ್ಕಾಗಿ, ಈ ಹಂತ ನಮಗೆ ನೋವಾದ ಪಾಪಕ್ಕಾಗಿ. ಇದು ಯಾರು ಕನಸು ಕಾಣೋದು? ಕನಸು ಕಾಣ್ತಾರೆ ಹೇಳೋದು ದೊಡ್ಡ ವ್ಯಕ್ತಿ ಆಗ್ಬೇಕು, ದೊಡ್ಡ ಪಾಸ್ಟರ್ ಆಗ್ಬೇಕು, ದೊಡ್ಡ ಸೇವಕ ಆಗ್ಬೇಕು, ಅಲ್ಲ ಇಂಥವೇ ಕನಸುಗಳು. ದೊಡ್ಡ ವ್ಯಕ್ತಿಗಳು ಆಗ್ಬೇಕು, ನಮಗೊಂದು ಸ್ಥಾನ ಇರ್ಬೇಕು, ನಮಗೊಂದು ಮಾನ ಇರ್ಬೇಕು, ನಮಗೊಂದು ಗೌರವ ಇರ್ಬೇಕು, ಇವೇ ಕನಸುಗಳು ಕಾಣ್ತಾವ. ಆದರೆ ಪಾಪದ ಕುರಿತಾಗಿ ಯಾರು ನೋಡ್ತಾರೆ? ನಮ್ಮ ಮುಂಬಲ್ಲಿ ಇರುವಂತಹ ಪಾಪದ ಕಾರ್ಯಗಳು. ಈಗ ನಾ ಏನ್ ಮಾಡಿದೆ ಇವತ್ತು ದೇವ್ರ ವಿರುದ್ಧವಾಗಿ ಅಂತಂದು ಯಾರಾದ್ರೂ ಯೋಚನೆ ಮಾಡ್ತಾರ? ಇಲ್ಲ. ಎಲ್ಲರೂ ಯೋಚನೆ ಮಾಡ್ತಾರ ಏನಾದ್ರು ಗೊತ್ತಾ, ಈಗ ನಾ ಏಟ್ ಗಳಿಸ್ತಾರ, ನಾಳೆ ಇನ್ನೂ ಏಟ್ ಮಾಡ್ತೀನಿ, ನಾ ಇನ್ನೂ ಏಟ್ ತರಲಿ. ಇದೇ ಆಲೋಚನೆಗಳು ಪ್ರಿಯರೇ. ಈ ಆಲೋಚನೆಗಳಿಂದ ನಮ್ಮ ಪಾಪದ ಏನಾಗ್ತಾ ಇದೆ ಅಂದ್ರೆ ಪಾತ್ರೆ ತುಂಬುತ್ತಾ ಇದೆ. ಹಲ್ಲೆಲೂಯಾ. ನಮಗೆ ಅರಿವು ಬಂದ್ರೆ ನಾವು ತಪ್ಪುಗಳು ಒಪ್ಪಿಕೊಳ್ತೇವೆ. ನಮಗೆ ಅರಿವು ಬಂದಿಲ್ಲ ಅಂದ್ರೆ ತಪ್ಪುಗಳು ಒಪ್ಪಿಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಆತಮ್ಮ ಅವಳಿಗೆ ಅರಿವು ಬಂದಿತ್ತು, ಅವ್ರು ತಪ್ಪು ಮಾಡಿದೆ ಅಂತ ಒಪ್ಪಿಕೊಂಡಿಲ್ಲ. ಅರಿವು ಬಂದಿದ್ದಕ್ಕಾಗಿನೇ ಅದ್ರ ಕಡೆ ದೇವ್ರು ಏನ್ ಮಾಡ್ದ, ಆ ಕೋಟೆಯಿಂದ ಅರಿವು ಓಡಿಸ್ದ. ಪಾಪ ಮಾಡಿದ್ದಕ್ಕಾಗಿ ಇವಾಗ ನಮಗೆ ಸ್ವರ್ಗದಿಂದ ಅರಿವು ಓಡಿಸೋದಕ್ಕೆಲ್ಲ ಏನು ಕಂಪಲ್ಸರಿ ಓಡಿಸಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಪಾಪ ಕೊಡುವ
ಸ್ವಾಮಿ ಬಂದರು. ಹಲ್ಲೆಲೂಯಾ. ಮನುಷ್ಯರು ಏನೇನೋ ಆಗ್ಬೇಕಂತ ಯೋಚಿಸ್ತಾ ಇದ್ದಾರೆ, ಆದರೆ ನಿಮ್ಮ ಪಾಪಗಳು ಯಾರು ತೊಳಿತಾ ಇದ್ದಾರೆ, ನಿಮ್ಮ ಪಾಪಕ್ಕೋಸ್ಕರ ಯಾರು ಸಾಯ್ತಾ ಇದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ. ಆ ಚಕ್ಕೆಯನ್ನು ನೋಡ್ಬೇಕಾಗಿರುವಂತ ಯೇಸು ಸ್ವಾಮಿ ಅದನ್ನು ಯಾರು ಅಂದ್ರೆ ಜನರ ಪಾಪಗಳನ್ನು ತೊಳೆಯುವಂತ ಯೇಸು ಸ್ವಾಮಿ. ಚಪ್ಪಳ ಕಟ್ಟುವವರು ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪಗಳನ್ನು ತೊಳೆಯುವವನೇ ಆ ಯೇಸು ಸ್ವಾಮಿ ಪ್ರಿಯರೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ಬಂದು ನಿಮಗೆ ಶ್ರೀಮಂತನಾಗಿ ನಿಮಗೆ ನರಕದಲ್ಲಿ ಹಾಕೋದಕ್ಕಾಗಿ ಯೇಸು ಸ್ವಾಮಿ ಬಂದಿಲ್ಲ. ಯೇಸು ಸ್ವಾಮಿ ಬಂದಿದ್ದು ನಿಮ್ಮ ಪಾಪಗಳನ್ನು ತೊಳೆಯೋದಕ್ಕಾಗಿ. ಆಮೇಲೆ ಹಲ್ಲೆಲೂಯಾ. ನಮ್ಮ ಪಾಪಗಳನ್ನು ತೊಳೆಯೋದಕ್ಕಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಿದ್ದು. ಆಮೇಲೆ ಹಲ್ಲೆಲೂಯಾ. ಆತರ ಯೇಸು ಸ್ವಾಮಿ ನೋಡೋಕೆ ಇಷ್ಟಪಡೋದು ಯೇಸು ಸ್ವಾಮಿ. ಯೇಸು ಸ್ವಾಮಿ ಅಂದ್ರೆ ಯಾರು? ಜನರ ಪಾಪಗಳನ್ನು ತೊಳೆದು ಬಿಡಿಸಿ ಕಾಯುವಂತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜನರ ಪಾಪಗಳನ್ನು ತೊಳೆದು ಬಿಡಿಸಿ ಕಾಯುವವನೇ ಯೇಸು ಸ್ವಾಮಿ. ಹಲ್ಲೆಲೂಯಾ. ಮತ್ತೆ ತಿರುಗಿ ಪಾಪದಲ್ಲಿ ಹೋಗಬಾರ್ದಂತ ಕಾಯ್ತಾ ಇದ್ದಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ತಿರುಗಿ ನಾವು ಪಾಪದಲ್ಲಿ ಬಿಡಬಾರ್ದು ಅನ್ನೋದಕ್ಕಾಗಿ ಕಾಯ್ತಾ ಇದ್ದಾರೆ. ಆತನೇ ಯೇಸು ಸ್ವಾಮಿ. ಮತ್ತೆ ಯೇಸು ಸ್ವಾಮಿ ಅಂದ್ರೆ ಯಾರು? ಯೋಹಾನ ಸುವಾರ್ತೆಯಲ್ಲಿ 1ನೇ ವಚನ ಓದೋಣ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಏನಾಗಿದ್ರು ಯೇಸು ಸ್ವಾಮಿ? ಯಾರಾಗಿದ್ರು? ದೇವರಾಗಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ದೇವರ ನೋಡೋದಕ್ಕಾಗಿ ಎಲ್ಲೆಲ್ಲ ಹೋಗ್ತೇವೆ, ಆದ್ರೆ ಚಕ್ಕ ಇರುವಂತ ಸ್ಥಳದಲ್ಲೇ ಬಂದ. ಹಲ್ಲೆಲೂಯಾ. ಎಲ್ಲಿ ದೇವರು ಶಾಶ್ವತವಾಗಿ ವಾಸಿಸ್ತಾರೋ ಅದೇ ಸ್ಥಳದಲ್ಲಿ ಚಕ್ಕ ಓಡಿ ಬಂದ ಪ್ರಿಯರೇ. ಹಲ್ಲೆಲೂಯಾ. ಚಕ್ಕಯನ್ನು ಮೂರ್ಖನಿದ್ದಿಲ್ಲ, ಚಕ್ಕಯನ್ನು ಜ್ಞಾನವಂತನಿದ್ದೀವಿ. ಯೇಸು ಸ್ವಾಮಿ ನೋಡೋದಕ್ಕಾಗಿ ಆಸೆ ಪಟ್ಟರು. ಆ ಯೇಸು ಸ್ವಾಮಿ ಮೊದಲನೇದು ಯಾರು? ಪಾಪಗಳನ್ನು ಬಿಡಿಸುವವನು. ಎರಡನೇದಾಗಿ ಯಾರು? ಆತನೇ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನೇನಾಗಿದ್ದಾನೆ? ದೇವರಾಗಿದ್ದಾನೆ. ದೇವರ ಬಳಿಯಲ್ಲಿದ್ದಾನೆ. ದೇವರೇ ಆಗಿದ್ದಾನೆ ಆತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ದೇವರ ಬಳಿಗೆ ಬರೋದಕ್ಕಾಗಿ ಇಷ್ಟಪಟ್ಟ. ಹಲ್ಲೆಲೂಯಾ. ದೇವರನ್ನು ತಿಳಿದುಕೊಳ್ಬೇಕೆನ್ನೋದಕ್ಕಾಗಿ ಇಷ್ಟಪಟ್ಟ. ಆದ್ರೆ ಅವರ ಹೈಟ್ ಎಷ್ಟಾಗಿತ್ತು? ಅದರ ಕಡೆ ಅವನಿಗೆ ನೋಡಕ್ ಆಗಲಿಲ್ಲ ಯೇಸು ಸ್ವಾಮಿ. ಹಲ್ಲೆಲೂಯಾ. ದೇವರಿಗೆ ನೋಡ್ಬೇಕಂತ ಆಸೆ. ಅವನ ಮೂರ್ತಿ ಬಲಿಗೆ ಹೋಗಿ ಪ್ರಿಯರೇ, ಮೂರ್ತಿಗಳ ಬಲಿಗೆ ಹೋಗಿ. ಆ ಕಾಲದಲ್ಲಿ ಮೂರ್ತಿಗಳಿದ್ವು, ಈ ಕಾಲದಲ್ಲಿ ಮೂರ್ತಿ ಅವ ತಿಳ್ಕೊಳ್ಳೋಕೆ ಹೋಗ್ಬೇಡಿ. ಆ ಕಾಲ ಅಬ್ರಾಹ್ಮನ್ ಕಾಲ ಹಿಡ್ಕೊಂಡು ಮೂರ್ತಿಗಳು ಅವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರ್ತಿಗಳ ಬಳಿಗೆ ಓಡಿ ಹೋಗಿಲ್ಲ ಅವನು, ಜೀವಿತವಾಗಿರುವಂತ ದೇವರ ಬಳಿಗೆ ಓಡಿ ಬಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರ ಬಳಿಗೆ ಓಡಿ ಬಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ನೀವು ಯಾರ ಬಳಿಗೆ ಓಡಿ ಹೋಗ್ತಾ ಇದ್ದೇವೆ? ಯಾವ ಸ್ಥಳಗಳಲ್ಲಿ ಓಡಿ ಹೋಗ್ತಾ ಇದ್ದೇವೆ? ಎಂತ ಸ್ಥಳದಲ್ಲಿ ನಾವು ವಾಸಿಸಬೇಕಂತ ಜೀವಿಸ್ತಾ ಇದ್ದೇವೆ? ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳುತ್ತಾನೆ, ನೀವು ನನ್ನ ಅಂಗಳಿಗೆ ಬನ್ನಿ, ನಾನು ನಿಮ್ಮ ಅಂಗಳಿಗೆ ಬರುತ್ತೇನೆ ಅಂದಿ. ಇವತ್ತು ನಾವು ಎಲ್ಲಿಗೆ ಓಡೋದಕ್ಕಾಗಿ ಇಷ್ಟಪಡ್ತಾ ಇದ್ದೇವೆ? ನಾವು ಯಾರನ್ನು ನೋಡ್ಬೇಕಂತ ಆಸೆ ಪಡ್ತಾ ಇದ್ದೇವೆ? ಇವತ್ತು ಅನೇಕ ದೇವ ಮಕ್ಕಳು ಸೇವಕರು ನೋಡ್ಬೇಕಂತಂದು ಅನೇಕ ದೂರಗಳಿಗೆ ಹೋಗ್ತಾರೆ. ಆದರೆ ದೇವರು ನೋಡ್ಬೇಕಂತಂದು ಯಾರು ದೇವರ ಸನ್ನಿಧಿಗೆ ಬರುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಹೇಗೆ ದೇವರು ಕಾಣಿಸಿಕೊಳ್ತಾನೆ? ಎಲ್ಲಿ ಕಾಣಿಸಿಕೊಳ್ತಾನೆ? ಆತನು ಏನಾಗಿದ್ದಾನೆ ಅಂತ ಹೇಳ್ತಾನೆ, ವಾಕ್ಯವಾಗಿದ್ದಾನೆ. ಆತನು ಏನಾಗಿದ್ದಾನೆ? ಆತನು ದೇವರ ಬಳಿಯಲ್ಲಿದ್ದಾನೆ. ಆತನು ಏನಾಗಿದ್ದಾನೆ? ಆತನೇ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟೊಂದು ಆಗಿರುವಂತ ದೇವರನ್ನು ನೋಡೋದಕ್ಕಾಗಿ ನಮ್ಮಲ್ಲಿ ಆಸಕ್ತಿ ಇಲ್ಲ ಅಂತಂದ್ರೆ ಹೇಗೆ ದೇವರು ನಮಗೆ ಸಿಗ್ತಾನೆ ಪ್ರಿಯರೇ? ದೇವರು ಸಿಗೋದಿಲ್ಲ, ಅದಕ್ಕಾಗಿ ಇವತ್ತು ಕಷ್ಟಗಳು ಸಿಗಲತ್ತವ. ಯಾವ ದೇವರು ಸಿಗಲು ಅವ್ರ ಜೀವನದ ಕಷ್ಟಗಳು ಸಿಗುತ್ತವೆ. ಯಾವ ದೇವರ ಹತ್ರ ಬರೋದಿಲ್ಲೋ ಅವರು ದೇವರ ಶಾಪದಲ್ಲಿ ಒಳಗೊಳ್ಳುವವರಾಗುತ್ತಾರೆ, ದೇವರ ಕೋಪದಲ್ಲಿ ಒಳಗೊಳ್ಳುವವರಾಗುತ್ತಾರೆ.
ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಅನ್ಕೊಳ್ತಾ ಇದ್ರು ನಮಗೆ ಬೇರಾದ ಸ್ಥಳಗಳಿದೆ ಅಂತಂದೆ. ಆದರೆ ಇಲ್ಲ, ದೇವರ ಕೋಪ ಭಯಂಕರವಾಗಿದೆ ಪ್ರಿಯರೇ. ಆ ಕೋಪದಿಂದ ತಪ್ಪಿಸಿಕೊಳ್ಬೇಕಂದ್ರೆ ದೇವರ ಸನ್ನಿಧಿಯಲ್ಲಿ ಬರಬೇಕು, ಕೂಡಬೇಕು. ಅವಾಗ ದೇವರು ಆಶೀರ್ವಿಸುವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ದೇವರು ಮತ್ತೆ ಆತನ ವಿಷಯವಾಗಿ ಇನ್ನೂ ಅನೇಕವಾಗಿದ್ದಾರೆ. ಆತನ ಪ್ರೀತಿ ಸ್ವರೂಪರು, ಆತನ ಸೇನಾಧೀಶ್ವರನ ದೇವರು. ಹಲ್ಲೆಲೂಯಾ. ಆತನೇ ಇರುವಾತನು, ಆತನೇ ಬಲಪಡಿಸುವಾತನು. ಆತನ ಕುರಿತಾಗಿ ಅನೇಕ ವಿಷಯಗಳಿದೆ ಪ್ರಿಯರೇ. ಆತನು ನೋಡ್ಬೇಕಂತ ಆಸೆ ಪಟ್ಟು ಜಕ್ಕನೆ ಮಾಡ ದೇವರಿಗೆ ಸ್ಥಳದಲ್ಲಿ ನೋಡಬೇಕು. ಯೇಸು ಸ್ವಾಮಿ ಅಂದ್ರೆ ಯಾರು? ಯೇಸು ಸ್ವಾಮಿ ಪಾಪಗಳನ್ನು ತೊಳೆಯುವಂತ ದೇವರು, ಮತ್ತೆ ಆತನೇ ವಾಕ್ಯವು, ಆತನೇ ದೇವರ ಬಳಿ ಇರುವಾತನು, ಆತನೇ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನೇ ಯೇಸು ಸ್ವಾಮಿ. ಈತನನ್ನು ನೋಡೋದಕ್ಕಾಗಿ ಆತನು ಇಷ್ಟಪಟ್ಟು ಓಡಿ ಬಂದು ಏನ್ ಮಾಡ್ತಾನೆ ನೋಡೋಲ್ಲಿ ಹೋಗೋಣ ಮಗಳೇ. ಇಲ್ಲ 19ನೇ ಅಧ್ಯಾಯ, ಲೋಕಪಡಿಸುವಾಗ 19ನೇ ಅಧ್ಯಾಯ ಮುಂದೆ ಹೋದ್ರಿ. ಆಮೇಲೆ ಏನ್ ಮಾಡ್ತಾನೆ ನೋಡ್ರಿ, ಸೋತು ಹೋಗಿಲ್ಲ ಅವನು, ನಿರಾಶೆ ಹೊಂದಿಲ್ಲ. ದೇವ್ರು ಸಿಕ್ಕಿಲ್ಲ ಅಂತಂದ್ರೆ ದೇವರಿಗೆ ನಾನು ಒಳಗೆ ಆಗ್ಬಿಟ್ಟಂದ್ರೆ ನನ್ನ ಹೈಟ್ ಕಡಿಮೆ ಅದ, ನನ್ನ ಬಾಡಿಯಲ್ಲಿ ವೀಕ್ನೆಸ್ ಅದ, ಇದೆಲ್ಲ ತಿಳಿದುಕೊಂಡಿಲ್ಲ ಅವನು. ಅವನು ಏನ್ ಮಾಡ್ದ ಗೊತ್ತದ? ಮತ್ತೆ ತಿರುಗಿ ಏನ್ ಮಾಡ್ತಾನೆ ನೋಡಿ, ಹೋದ್ರಿ 4ನೇ ವಚನ ಹೋದ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಇವತ್ತು ನಾವು ನೀವು ಪ್ರಯತ್ನ ಪಡ್ತಾ ಇಲ್ಲ, ಆದ್ರೆ ಆ ಶ್ರೀಮಂತನಾಗಿರುವಂತನು ಸುತ್ತ ಉಸಿರಿ ಮಾಡುವವನು ಮತ್ತೆ ತಿರುಗಿ ಹೇಳ್ತಾನೆ, ನಾ ದೇವರಿಗೆ ನೋಡ್ಬೇಕಂತಂದ್ರೆ ಆನಂದ ಮರನೇ ಹತ್ತುಕೊಂಡು ಕೂಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಬರುವಂತ ಮಾರ್ಗ, ಆ ಮಾರ್ಗವನ್ನು ಸಹ ಕಂಡುಕೊಳ್ತಾನೆ ಅವನು. ಎರಡನೇದಾಗಿ ದೇವರು ಎಂತವನ್ನ ನೋಡೋದಕ್ಕಾಗಿ ಇಷ್ಟಪಟ್ಟ. ಮೂರನೇದಾಗಿ ಏನ್ ಕಂಡುಕೊಳ್ತಾನ? ಯೇಸು ಸ್ವಾಮಿ ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತ ತಿಳಿದುಕೊಳ್ತಾನೆ. ಇವತ್ತು ನಾವು ನೀವು ನಮ್ಮ ಮಾರ್ಗಗಳನ್ನು ತಿಳಿದುಕೊಳ್ತಾ ಇದ್ದೇವೆ. ನಾವು ಹೇಳ್ತೇವೆ ನಮಗೆ ಯಾರು ಸಹಾಯ ಮಾಡ್ತಾ ಇಲ್ಲ, ನಮಗೆ ಯಾರು ಆ ಸಹಾಯಕನಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಹಲ್ಲೆಲೂಯಾ. ನಮ್ಮ ಮಾರ್ಗದಲ್ಲಿ ಯಾರು ನಮಗೆ ಉಪಯೋಗವಾಗಿಲ್ಲ. ನಾನು ಹೇಳ್ತೀನಿ, ನಿಮ್ಮ ಮಾರ್ಗ ವಿಷಯವಾಗಿ ನೀವು ತಿಳಿದುಕೊಳ್ತಾ ಇದ್ದೀರಿ, ಆದ ಕರ್ತನ ಮಾರ್ಗದ ವಿಷಯವಾಗಿ ತಿಳಿದುಕೊಂಡಿರೇನು? ಕರ್ತನಿಗೆ ಏನ್ ಮಾಡ್ಬೇಕಂತ ಆಸೆ ಪಡ್ತಾ ತಿಳಿದುಕೊಂಡಿದ್ರೇನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ 40 ದಿವಸ ಉಪವಾಸ ಉಳಿದ್ರು. ಆ 40 ದಿವಸಕ್ಕೆ ಇವತ್ತು ಸಹ 40 ದಿವಸದ ಉಪವಾಸದಲ್ಲಿ ಇದ್ದೀರಿ. ಆದ್ರೆ ಯೇಸು ಸ್ವಾಮಿ 40 ದಿವಸ ಉಪವಾಸದಲ್ಲಿ ಆದರೂ ಸೈತಾನನನ್ನು ಚಚ್ಚಿದನು. ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ? ಉಪವಾಸ ಪ್ರಾರ್ಥನೆಯಲ್ಲಿ ಯಾರನ್ನು ಚಚ್ಚಿಸ್ತಾ ಇದ್ದೀರಾ? ಮನುಷ್ಯರನ್ನ ಅಥವಾ ಸೈತಾನನ್ನ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರನ್ನು? ಅರ್ಥ ಆಗ್ತಾ ಇದೆಯಲ್ಲ? ಇವತ್ತು ಯಾವ ಮಾರ್ಗಗಳನ್ನು ನೀವು ಕಂಡುಕೊಳ್ಳೋದಕ್ಕಾಗಿ ಇಷ್ಟಪಡ್ತಾ ಇದ್ದೀರಿ? ಚಕ್ಕನ್ನು ಕಂಡುಕೊಂಡ ಯೇಸು ಸ್ವಾಮಿ ಬರುವಂತ ಮಾರ್ಗ, ಯೇಸು ಸ್ವಾಮಿ ಅಂತ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಅದನ್ನು ತಿಳಿದುಕೊಂಡು ಆತನಿಗೆ ಬರುವಂತ ಮಾರ್ಗದಲ್ಲೇ ಓಡಿ ಹೋಗಿ ಆಲದ ಮರಕ್ಕೆ ಹತ್ತಿಕೊಂಡು ಕೂತ್ಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂತ ಆಸಕ್ತಿ ಆ ಚಕ್ಕಾಗಿಗೆ ಯೇಸು ಸ್ವಾಮಿಯಲ್ಲಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ನೋಡ್ಬೇಕಂತ ಎಂತ ಆಸಕ್ತಿ ನೋಡ್ಬೇಕು. ಆತನು ಯೇಸು ಸ್ವಾಮಿ ತಿಳಿದುಕೊಳ್ಳೋದಕ್ಕಾಗಿ ಏನೇನೋ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ನಾವು ನೀವು ಏನ್ ಮಾಡ್ತಾ ಇದ್ದೇವೆ ಯೇಸು ಸ್ವಾಮಿ ತಿಳಿದುಕೊಳ್ಳ? ಮೊನ್ನೆ ಒಬ್ಬರು ಹೇಳ್ತಾ ಇದ್ರು ನನಗೆ, ಸರ್ ನಾವು ಏನ್ ತಪ್ಪು ಮಾಡಿದ್ದೀವಿ, ನಮ್ಮ ಸಣ್ಣ ಮಗನಿಗೆ ದೇವ್ರು ತಿಳ್ಕೊಂಡ, ಏನ್ ತಪ್ಪು ಮಾಡಿದಿರಿ, ನಮಗಿಂತ ಅನ್ಯಾಯ ಮಾಡಿದ ದೇವರು, ನಮಗೆ ಮೋಸ ಮಾಡಿಬಿಟ್ಟ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ.
ಮಾಡಿರೋದು ದೇವರೇ, ಗರ್ಭ ತುಂಬಿದವನು ದೇವರೇ, ಗರ್ಭ ಬಲ ಕೊಟ್ಟಿರೋನು ದೇವರೇ, ಶ್ವಾಸ ಇಡುವವನು ದೇವರೇ. ನಾವು ಯಾರಾಗ್ತೇವೆ ದೇವರಿಗೆ ಬಳಿ ತೋರಿಸ್ಲಾಕ? ಹಲ್ಲೆಲೂಯಾ, ಹಲ್ಲೆಲೂಯಾ. ಗರ್ಭನೇ ತುಂಬ್ತಿದ್ದಿಲ್ಲ ಅಂದ್ರೆ ದೇವರು ಮೋಸ ಮಾಡ್ತಾನೆ. ನಾನು ಅವ್ರಿಗೆ ಹೇಳಿದೆ, ಏನ್ ಹೇಳಿದೆ ಅಂತ ಗೊತ್ತಲ್ಲ, ನೋಡ್ರಿ ಅದು ದೇವರ ಚಿತ್ತ, ದೇವರ ಚಿತ್ತಕ್ಕೆ ಯಾರು ತಡೆಹಿಡಿಯಕ್ಕೆ ಆಗೋದಿಲ್ಲ. ಅಲ್ಲವೇ ಅದರ ಉದ್ದೇಶ ನನ್ನ ಮಕ್ಕಳಿಗೆ ಎಲ್ಲೆಲ್ಲಿ ತಕ್ಕ ಹೋಗ್ಬೇಕು ಅಲ್ಲೆಲ್ಲಿ ತಕ್ಕ ಹೋಗ್ತಾನೆ. ಅದರ ಉದ್ದೇಶ ನಿನಗೆ ಎತ್ತು ಸಾಯಿಸ್ಕೊಂಡು ನಿನಗೆ ಎತ್ತಲ್ಪಡ್ಬೇಕಂದ್ರೂ ನಿನಗ ಎತ್ತುಕೊಂಡು ಹೋಗ್ತಾನೆ. ಅಲ್ಲವೇ ಅಲ್ಲವೇ ಅದು ಕಂಪಲ್ಸರಿ. ಆತನ ಈ ಭೂಮಿ ಮೇಲೆ ನನ್ನ ಮಕ್ಕಳಿಗೆ ಇಳಿದುಕೊಳ್ಳಲ್ಲ, ಆತನ ಸಂತ ತೆಗೆದುಕೊಂಡು ಹೋಗುವವನೇ ಆಗಿದ್ದಾರೆ. ಅದ್ರ ಕಡೆ ನೀನು ನಾನು ಯಾಕೆ ಚಿಂತೆ ಮಾಡಬೇಕು ಅಂತ ಕೇಳಿದೆ. ಅಲ್ಲವೇ ಅಲ್ಲವೇ ಇವತ್ತು ನೀವು ನಿಮ್ಮ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಚಿಂತೆ ಪಡ್ತಾ ಇದ್ದೀರ ಅಂದ್ರೆ ಯಾಕೆ ನೀವು ನಿಮ್ಮಗೋಸ್ಕರ ನೀವು ಚಿಂತೆ ಮಾಡ್ತಾರ ಅಂತ ಹೇಳಿದೆ. ನಿಮ್ಮ ಮಾರ್ಗಗಳು ಎಂತದಾಗಿದೆ ಅನ್ನೋದು ನೀವು ಯಾಕೆ ತಿಳಿದುಕೊಳ್ತಾ ಇಲ್ಲ? ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ನೀವು ಯಾಕೆ ತಿಳಿದುಕೊಳ್ತಾ ಇಲ್ಲ? ಇದ್ರ ವಿಷಯವಾಗಿ ಯಾಕೆ ನೀವು ಚಿಂತೆ ಮಾಡ್ತಾರ ಅಂತ ಕೇಳಿದೆ. ಅಲ್ಲವೇ ಅಲ್ಲವೇ ತಿಳಿದುಕೊಳ್ಬೇಕು. ಆತನ ಮಾರ್ಗ ಎಂತದಾಗಿದೆ, ಆ ಮಾರ್ಗದಲ್ಲಿ ಹೋಗುವವರಿಗೆ ಏನು ಆಶೀರ್ವಾದ, ಆತನ ಮಾರ್ಗದಲ್ಲಿ ಹೋಗುವವರಿಗೆ ಏನು ಆಶೀರ್ವಾದ. ಕಾಲು ಕಲ್ಲಿಗೆ ತಗಲ ಹಾಗೆ ಕರದಲ್ಲಿ ಹಿಡಿದುಕೊಂಡು ಎತ್ತುವರು. ಹತ್ತ ಆಶೀರ್ವಾದ, ಹತ್ತ ಆಶೀರ್ವಾದ. ಕಾಲು ಕಲ್ಲಿ ತೆಗೆಸಿಕೊಳ್ಳಲ್ಲ ಆ ಮಾರ್ಗದಲ್ಲಿ ಹೋಗುವವರಿಗೆ. ಅಲ್ಲವೇ ಆತನ ಮಾರ್ಗ ಎಂತದಾಗದ? ಇಕ್ಕಟ್ಟವಾದ ಮಾರ್ಗ, ಅಗಲವಾಗಿರುತ್ತದಲ್ಲ. ಅಲ್ಲವೇ ಇಕ್ಕಟ್ಟವಾದದು, ಬಿಕ್ಕಟ್ಟವಾದದು ಮಾರ್ಗ. ಅಲ್ಲವೇ ಆತನ ಮಾರ್ಗ ಎಂತದಾದ ಅದು ನಾವು ತಿಳಿದುಕೊಳ್ಬೇಕು. ಅದು ತಿಳಿದುಕೊಂಡು ಚಕ್ಕನ್ ಏನ್ ಮಾಡ, ಆಲದ ಮರವನ್ನೇ ಏರಿಕೊಂಡು ಕುಳಿತುಕೊಂಡು. ಅಲ್ಲವೇ ಮೊದಲನೇದಾಗಿ ಜನರ ಗುಂಪಿನಲ್ಲಿ ಹೋದ, ಕಾಡಿಸ್ಕೊಳ್ಳೋದು ದೇವರು. ಎರಡನೇದಾಗಿ ಏನ್ ಮಾಡ್ದ, ಆತನ ಮಾರ್ಗ ತಿಳಿದುಕೊಂಡ. ಮೂರನೇದಾಗಿ ಆಲದ ಮರನೇ ಎದ್ದು ಕೂತ್ಕೊಂಡ. ಅಲ್ಲವೇ ಆ ಮೂರನೇದಾಗಿ ಜನರ ಬಲ್ಲಿ ನಿಂತಿರು, ಜನರು ಅವನು ತುಳಿದಾಗ್ತಿದ್ರು, ಜನರ ಮತ್ತೆ ಓಡಿಸಾಕ್ತಿದ್ರು. ಅದ್ರ ಕಡೆ ಅವ್ನು ಬುದ್ಧಿ ಓಡಿಸ್ಕೊಂಡ. ಅಲ್ಲ ಇಂಥ ಸ್ಥಳದಲ್ಲಿ ಜನ ನಮ್ಮ ಜನರು ಏನ್ ಮಾಡ್ತಾರೆ, ಯೇಸು ಸ್ವಾಮಿ ತೋರಿಸ್ಕೊಡೋದು. ಈ ಮಂದಿ ಅವ್ರಿಗೆ ಒಳ್ಳೆದಾಗಲು ನಮಗೆ ಒಳ್ಳೆ ಮಾಡಿಸ್ಕೊಡೋದು. ಅದು ತಿಳಿದುಕೊಂಡು ಅವ್ರು ಏನ್ ಮಾಡ್ದ, ಬುದ್ಧಿ ಓಡಿಸ್ಕೊಂಡು ಆಲದ ಮರನೇ ಎತ್ತಿ ಏನ್ ಮಾಡ್ದ, ಕೂತ್ಕೊಂಡ. ಅಲ್ಲವೇ ದೇವ್ರು ಬರುವಂತ ಸ್ಥಳದಲ್ಲಿ ಕೂತ್ಕೊಂಡ. ನಾನು ಒಂದು ದಿವಸ ಪಾಸ್ಟರ್ ಪೋತಂಗೆ ಸಭೆಗೆ ಹೋಗಿದೆ. ಸ್ಟಾರ್ಟಿಂಗ್ NCH ಚರ್ಚ್, ಕಣ್ಣೂರು ಚರ್ಚಿಗೆ ಹೋಗಿಲ್ಲ. ಅಲ್ಲಿ ಇರುವಂತವ್ರಿಗೆ ಗೊತ್ತು, ಈಗ ಪಾಸ್ಟರ್ ವಾಕ್ಯ ಹೇಳತ್ನಾಗ ಅವ್ರ ಚರ್ಚ್ ದೊಡ್ಡದದ, 40-60 ಚರ್ಚ್. ಇವಾಗ ದೊಡ್ಡ ಮಾಡ್ಕೊಂಡಿದ್ದಾರೆ ಇಂದ್ರಾನಗರದಾಗ. ಅವಾಗ 40-60 ಚರ್ಚ್ ಅಂದ್ರೆ ಭಾಳ ಕಮ್ಮಿ ಅದ. ಜನರೆಲ್ಲ ಚಿಟಿ ಮೇಲೆ ಹೊರಗ ಒಂದ್ ಜಾಗ ಬಿಡೋದು, ಎಲ್ಲಿ ಕೂಡಕ್ ಜಾಗ ಬಿಡ್ರೆ ಆ ಜಾಗ ಕೂತ್ಕೊಳ್ತಾರೆ. ಹಿಂಗ ನಮ್ಮಪ್ಪ ಖಾಲಿ ಇರೋದು ಅಲ್ಲವೇ, ನಮ್ಮ ತರ ಹಿಂಗ ಖಾಲಿ ಇರೋದು. ಅವ್ರಿಗೆ ಎಲ್ಲಿ ಜಾಗ ಎಂಟಿ ಕಾಲ ಜಾಗ ಮನುಷ್ಯ ಕೂತರು, ಚಳಿ ಮ್ಯಾಗ ಕೊಡ್ತಾರ, ಆ ಸ್ಟೇರ್ ಮ್ಯಾಗ ಕೊಡ್ತಾರ, ಎಲ್ಲರೂ ಕೊಡ್ತಾರೆ ಮಂದಿ. ಅಲ್ಲವೇ ಹಂಗ ಎಲ್ಲರೂ ಕೂತ್ಕೊಳ್ತಾರ. ಆ ಮಂದಿದಾಗೆಲ್ಲ ನೀವೇ ಒಳಗೆ ಹೋಗೋದ್ರೆ ಆ ಮಂದಿನೇ ಒಳಗೆ ಹೋಗಿರ್ತಾನೆ. ನಿಮಗೆ ಅಷ್ಟು ಕವ ರೋಡ್ ಎಲ್ಲ ಪ್ಯಾಕ್ ಇರ್ತದ ಅವ್ರ ಚರ್ಚ್. ಅಲ್ಲವೇ ಅಲ್ಲವೇ ಹಂಗ ಚರ್ಚ್ ಇದ್ದಿದ್ದಾಗಿಲ್ಲ. ನಾವು ಹೋಗಿನಾಗ ಹೇಳ್ತಾ ಇದ್ರು, ಈಗ ಪಾಸ್ಟರ್ ವಾಕ್ಯ ಹೇಳ್ತಿದ್ದಾಗಿಲ್ಲ, ಎಕಡೆ ನೋಡಿ ಮಾತಾಡ್ತಾರ ಅನ್ನೋದು ಗೊತ್ತು. ಈಗ ನೋಡಿ ಜನ ತಿಳ್ಕೊತಾರಲ್ಲ. ಈಗ ಆ ಸಾಧ್ಯ ಜನರು ಅವ್ರ ಜೊತೆ ಸೇವೆ ಮಾಡೋದ್ರೂ ಗೊತ್ತಾಗ್ತದಲ್ಲ. ಪಾಸ್ಟರ್ ಈ ಕಡೆ ನೋಡ್ತಾರ, ಈ ಕಡೆ ನೋಡ್ತಾರ, ಈ ಕಡೆ ನೋಡ್ತಾರ, ಇಲ್ಲಿ ನೋಡ್ತಾರ, ವಾಕ್ಯ ಹೇಳೋದಿಲ್ಲ ಎಕ್ಕಡೆ ನೋಡ್ತಾರ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ ಆಗ್ತದೆ. ಹಂಗ ಅಲ್ಲಿರುವಂತ ಜನರಿಗೆ ಗೊತ್ತು ಪಾಸ್ಟರ್ ಯಾಕೆ ಕಡೆ ನೋಡಿ ವಾಕ್ಯ ಹೇಳ್ತಾರ ಅಂತ. ಅಲ್ಲವೇ ಹಾಗಿದ್ದಾಗಿಲ್ಲ. ನಮ್ಗೆ ನಮ್ಮ ಪಾಸ್ಟರ್ ಹೇಳಿದ್ರು, ಮನಗೆ ಇಲ್ಲಿ ಕೂತ್ಕೊ, ಇಲ್ಲಿ ಕೂತು ಪಾಸ್ಟರ್ ಕಣ್ಣು ಮುಂದೆ ಕಾಣಿಸ್ತಾರ. ಅವ್ರು ನಿನ್ನ ನೋಡ್ತಾರ, ನೀ ಅವ್ರಿಗೆ ನೋಡ್ತೀವಿ ಅಂತ. ಅಲ್ಲಿ ನಾವು ಏನ್ ಮಾಡಿದ್ರು, ಆ ಜಾಗ ಕೊಡ್ತಾರೆ ಈ ಸೈಡಿಗೆ, ರೇಟ್ ಸೈಡಿಗೆ. ಯಾಕಂದ್ರೆ ಅವ್ರು ಜಾಸ್ತಿ ರೇಟ್ ಸೈಡಿಗೆ ನೋಡಿ ಹಾಕ್ತಾರೆ. ಅವ್ರು ಒಂದೊಂದು ನೋಡಿ ಇರ್ತದೆ ಅವ್ರಿಗೆ. ಅಲ್ಲವೇ ಹಾಗಿದ್ದಾಗ ಅವ್ರು ಏನ್ ಮಾಡಿದ್ರು, ನಾವು ರೇಟ್ ಸೈಡಿಗೆ ಕೊಡಿದ್ರು. ನಾವು ನೋಡಿ ಸ್ಮ್ಯಾಕ್ ಮಾಡಿದ್ರು, ಮಾಡಿ ಮತ್ತೆ ಇದರಲ್ಲಿದ್ದು ಜನರು ಬರ್ತಾರೆ ಅಂತ ಹೇಳಿದ್ರು. ಅಲ್ಲವೇ ಹಿಂಗೆ ಹೇಳಿ ಪ್ರೇರ್ ಮಾಡಿ ವಾಕ್ಯ ಹೇಳಿದ್ರು ಅವ್ರು. ಅಲ್ಲವೇ ಆಗ ನೋಡ್ರಿ
ಒಂದು ವಿಶ್ವಾಸಿಗಳಿಗೆ ಕೂಡ ಪಾಸ್ಟರ್ ಹೆಗಲಲ್ಲಿ ನೋಡ್ತಾರಂತಾರೆ. ಅದರ ಜಗ್ಗನಿಗೆ ನೋಡಿ ತಿಳ್ಕೊಳ್ರಿ, ಜಗ್ಗನಿಗೆ ವಿಶ್ವಾಸಿಗಳಿಲ್ಲ, ಶಿಷ್ಯರಿಲ್ಲ, ಇದೇ ಮಾರ್ಗದಾಗ ದೇವ್ರು ಹೋಗ್ಲತ್ತಾರ ಅಂತ ಅವನವನ್ನೇ ತಿಳಿದುಕೊಂಡ. ಅಲ್ಲವೇ ಅದಕ್ಕೆ ಆಸಕ್ತಿ ಅಂತಾರೆ. ಅವನವನೇ ತಿಳಿದುಕೊಂಡ, ಅವನವನೇ ಆಸೆ ಪಟ್ಟ. ಅವನಿಗೆ ಯಾರು ಹೇಳಿಲ್ಲ ಯೇಸು ಸ್ವಾಮಿ ಉಂಟಲ್ಲ, ಯೇಸು ಸ್ವಾಮಿ ಬರ್ಲತ್ತಾರ ಊರಾಗ ಅಂತ ನಿಮ್ಗೆ ಯಾರು ಹೇಳಿಲ್ಲ. ಶಿಷ್ಯರು ಸಹ ಹೇಳಿಲ್ಲ, ಬಾ ನಿನ್ಗೆ ಒಳ್ಳೇದಾಗ್ತದೆ, ನಿನ್ ಪುಣ್ಯ ಆಯ್ತದ ಹಂಗಂತಂದು ಯಾರು ಹೇಳಿಲ್ಲ. ಆದ್ರೆ ಅವನವನೇ ತಿಳಿದುಕೊಂಡ, ಅವನವನೇ ಇಷ್ಟಪಟ್ಟ, ಅವನವನೇ ನೋಡಕ್ ಆಸೆ ಪಟ್ಟ. ಮತ್ತ ಅವನವನೇ ಏನ್ ಮಾಡ್ದ, ಮಾರ್ಗಗಳು ತಿಳಿದುಕೊಂಡ. ನೋಡ್ಬೋಷ್ಟು ಅವನವನೇ ಮಾಡ್ಕೊಂಡು ಪ್ರಿಯರೇ. ಮತ್ ತಿಳಿದುಕೊಂಡು ಏನ್ ಮಾಡ್ದ, ದೇವ್ರು ಈ ಜಾಗದಲ್ಲಿ ಹೋಗ್ತಾರ, ಇದೇ ಮಾರ್ಗದ ಹೋಗ್ತಾರ, ನಾನು ಮಾರ್ಗ ಕುಂತಂದ್ರೆ ಅವ್ರಿಗೆ ಮುಖಾಮುಖಿಯಾಗಿ ನಾವು ನೋಡ್ಬೋದು ಅಂತ ತಿಳ್ಕೊಂಡು ನಮಗೆ ಕೂಡಿಸಿದ್ರು. ಬೇರೆ ಪಾಸ್ಟರ್ ಈ ಜಾಗ ಜಾಸ್ತಿ ನೋಡ್ತಾರ, ಈ ಕಣ್ಣಿಗೆ ಕೂಡು ಅಂತ ನನಗೆ ಕೂಡಿಸಿದ್ರು. ಅಲ್ಲವಯ್ಯ ಆದ್ರೆ ಅಲ್ಲಿ ಜಗ್ಗ ಏನ್ ಮಾಡ್ದ, ಅವನವನೇ ತಿಳ್ಕೊಂಡ. ಯೇಸು ಸ್ವಾಮಿ ಇದೇ ಜಾಗದಾಗ ಇದು ಬರ್ತದೆ, ಇದೇ ಮಾರ್ಗದ ನಾವು ಕೂತಂದ್ರೆ ಯೇಸು ಸ್ವಾಮಿ ನಮಗ ಕಾಣಿಸ್ತಾರ ಅಂತ ತಿಳ್ಕೊಂಡ. ಅಲ್ಲವಯ್ಯ ಈಗ ನೋಡಿ ದೇವ್ರಿಗೆ ನೋಡ್ಬೇಕಂತ ಆಸಕ್ತಿ ಇದ್ರು ದೇವ್ರ ವಿಷಯದಾಗ ಇಟ್ಟೆಲ್ಲ ತಿಳ್ಕೊಂಡ. ಅವಾಗಲೂ ದೇವ್ರು ಸಿಗ್ತಾರೆ, ದೇವ್ರು ಕಾಣಿಸ್ತಾರೆ. ಅದ ಕಡೆ ಅವ್ರು ಹೇಳ್ತಾರೆ ಕನಸಿನ ಕಾಣಿದ್ರು, ಅಲ್ಲಿ ಕಾಣಿದ್ರು, ಇಲ್ಲಿ ಕಾಣಿದ್ರು. ಎಲ್ಲರಿಗೆ ಆಸಕ್ತಿ ಉಳ್ಳವರು ದೇವ್ರು ನೇರವಾಗಿನೇ ಕಾಣಿಸ್ತಾರೆ. ಅದ ಕಡೆ ಆಸಕ್ತಿಯಿಂದ ನಾವು ಕೂತಿಕೊಂಡ ಆ ಕೂತಿನಾಗ ಯೇಸು ಸ್ವಾಮಿ ಹೋಯ್ತಾನೆ ಏನ್ ಮಾಡಿದ್ರು ಕಾಳ ನೋಡೋ ಜಾಗದಾಗ ನೋಡ್ರಿ, ಯಾರ ಆಸಕ್ತಿಯಿಂದ ಕೇಳಿಸ್ಕೊಳ್ಳೋದು ನೋಡ್ತಾರ ನೋಡ್ರಿ, ಯಾರ ಆಸಕ್ತಿಯಿಂದ ನೋಡೋದಕ್ಕಾಗಿ ಇಷ್ಟಪಡ್ತಾರ ನೋಡ್ರಿ, ಅವ್ರ ಕಡೆಗೆ ಗಮನ ಹೋಗ್ತಾವ. ಅಲ್ಲವಯ್ಯ ಅವ್ರ ಕಡೆಗೆ ಮಾಸ್ಟರ್ಗಳು ವಾಕ್ಯ ಹೇಳೋದಾಗಿ ಅವ್ರ ಗಮನ ಹೋಗ್ತಾರ. ಅಲ್ಲವಯ್ಯ ಯಾರು ಹೋಗ್ತಾರ ಗೊತ್ತಲ್ಲ, ಆಸಕ್ತಿ ಇಡೋರು. ಟೀಚರ್ ಇದ್ದಾರೆ, ನಮ್ಮ ತಾಯಿಯವ್ರಿಗೆ ಕೇಳೋರು, ಯಾರು ಆಸಕ್ತಿಯಿಂದ ಪಾಠ ಕೇಳಿಸ್ಕೊತಾರ, ಮಕ್ಕಳು ಬರ್ಕೋತಾ ಇರ್ತಾರ, ಅವ್ರ ಕಡೆನೇ ಮುಖ ಹೋಗ್ತಾರ. ಬರ್ಕೊಳತ್ತಾರಪ್ಪ ಕೂಸ್ ಅಂತ ಅವ್ರ ಕಡೆ ನೋಡಿ ಬರ್ಕೊಂಡೆ, ಇನ್ನ ಚಂದ ಬರ್ಕೊಂಡೆ ಎಲ್ಲ ಕೇಳ್ತಾರ. ಯಾರಂದ್ರೆ ಯಾಕಂದ್ರೆ ಗೊತ್ತಾ, ಆಸಕ್ತಿ ಇರೋ ಕಡೆಗೆ ಮುಖ ಗಮನ ಹೋಗ್ಬಿಡ್ತದೆ. ಆಮೇಲೆ ಆಗಿರೋದ್ರಿಂದ ಅವಷ್ಟೆಲ್ಲ ಜನರಿಗೂ ಅವರಲ್ಲಿ ಆ ಆಸಕ್ತಿ ಇದ್ದಿಲ್ಲ. ಆದ್ರೆ ಆ ಚಕ್ಕಾಯದಲ್ಲಿ ಆ ಆಸಕ್ತಿ ತಾರವಯ್ಯ. ಅದರ ಕಡೆಗೆ ದೇವರು ಹೋಗ್ತಾ ಇರೋ ಸಮಯದಲ್ಲಿ ಅವನ ಕಡೆ ಆಲ್ಗಡೆ ನೋಡ್ದ. ಬೇರೆ ಟ್ಯಾಬ್ದಾಗ ನೋಡಿರೋ ಇಲ್ಲೋ, ಅವ್ರು ಬೇರೆ ಸ್ಥಳದಲ್ಲಿ ನೋಡಿರೋ ಇಲ್ಲೋ, ಆದ್ರೆ ಆಸಕ್ತಿನೇ ನೋಡುವಂತ ಜನರಿಗೆ ದೇವರು ಕಂಪಲ್ಸರಿ ನೋಡ್ತಾರೆ. ಆಮೇಲೆ ಆತನು ನೋಡಿಕೊಂಡು ನೋಡಿ ಹೇಳ್ದ, ಜಕ್ಕಾಯಿಲೆ ಅಂತ ಹೇಳ್ದ. ಇವತ್ತು ಪ್ರವಾದನೆ ಮಾಡ್ತಾರೆ. ಎಂತ ಪ್ರವಾದನೆ? ದೇವರ ನಾಮದಲ್ಲಿ ಇಲ್ಲಿ ಇಬ್ಬರು ಹೋಗಲಿದ್ದೀರಿ ಅಂತ ಹೇಳ್ತಾರೆ. ಹೌದಾ? ಹೆಸರು ಕರೀತಾರೇನು? ಯೇಸು ಸ್ವಾಮಿ ಏನ್ ಮಾಡ್ದ? ಹೆಸರು ಹಿಡ್ತಾರೆ. ಎಲ್ಲೋ ಹೆಸರು ಗೊತ್ತಾಗ್ತದೆ. ಸ್ವಾಮಿ ಎಲ್ಲ ಎಲ್ಲಿ ಬಂದು ಮಕ್ಕಳಿದಾಗ ಎಲ್ಲಿ ಸ್ವಾಮಿ ಹೆಸರು ಗೊತ್ತಿತ್ತು. ಎಲ್ಲಿ ಕರೆದಿದ್ದು ದೇವರು ಸ್ವಾಮಿ ಎಲ್ಲ ಸ್ವಾಮಿ ಅಂತ ಕರೀತಾರೆ. ಎಲ್ಲರಿಗೆ ಮತ್ತ ಆ ಒಂದು ಬೆಂಕಿಯಿಂದ ಮೋಶೆ ಕರೀತಾರೆ ದೇವರು. ಮೋಶನ ಹೆಸರು ಗೊತ್ತು. ಆತನಿಗೆ ಯಾರು ಇಷ್ಟಪಡ್ತಾರೋ ಆತನ ಅವನ ಹೆಸರು ಹಿಡಿದು ಕರೀತಾನೆ. ಆಗ ಆತನಿಗೆ ಇಷ್ಟ ಇತ್ತು ಜಕ್ಕನ್ ಕೊಡ್ತಾನೆ. ಜಕ್ಕನ ಮೇಲೆ ಇಷ್ಟ ಆಯ್ತು ಆತನಿಗೆ. ಆತನ ಹೆಣ್ಣಿನ ಪ್ರಯತ್ನ ಪಟ್ಟು ನೋಡ್ರಿ, ಆ ಪ್ರಯತ್ನಕ್ಕೆ ಅವನ ಆಸೆ ಪಟ್ಟ ಯೇಸು ಸ್ವಾಮಿ ಆತನ ಮೇಲೆ ಆಸೆ ಪಟ್ಟು ಹೋಗಿ ಹೇಳ್ತಾನೆ, ಜಕ್ಕನ ಇವಾಗ ನೀನು ಅಟ್ಟನೆ ಹೇಳುದು, ಬಾ ನಾ ಇವತ್ತು ನಿನ್ ಮನೆಗೆ ಬರ್ತೇನೆ ಅಂತ ದೇವರು ನಮ್ಮ ಮನೆಗೆ ಬರೋದು ಬಹಳ ಸಂತೋಷ ಕಾರ್ಯ. ಅದಕ್ಕಾಗಿ ಪ್ರಕಟಣೆಯಲ್ಲಿ ಹೇಳಲ್ಪಟ್ಟಿದೆ, ದೇವರು ನೋಡ್ದ ತಿಳಿದುಕೊಂಡ ಆಮೇಲೆ ಹೇಳ್ತಾರೆ, ಚೆಕ್ಕ ನಮ್ಮನೆ ಮಾತು ಸಿಗ್ತಾರೆ ಇಲ್ವೋ ಅದ್ರ ಕಡೆವೆ ಈಗ ನಾ ಬಾಗಿ ಹಾಕೊಂಡು ನಿಂತ್ಕೊಳ್ತಾರೆ. ಈಗ ನಮ್ಮ ಬಾಗಿ ಹತ್ಕೊಂಡು ದೇವರಿದ್ದಾರೆ ಅಂತ ಹೇಳ್ತಾರೆ. ಯಾವನಾದ್ರೂ ನನಗೋಸ್ಕರ ಬಾಗಿ ತೆಗಿತಾರೆ, ನಾನು ಅವ್ರ ಮನೆಗೆ ಬರುತ್ತೀನಿ, ಅವ್ರ ಜೊತೆ ಊಟ ಮಾಡ್ತೀನಿ, ಕೂತ್ಕೊಳ್ತೀನಿ. ಅದರ ಕಡೆ ಪ್ರಿಯರೇ, ಅದಕ್ಕೆ ಹೃದಯದ ಬಾಗಿಲು ಅಂತ ಹೇಳ್ತಾರೆ.
ಅದು ಹೃದಯದ ಬಾಗಿಲಿರಲಿ ಅಥವಾ ರಿಯಲ್ ಆಗಿ ನಿಮ್ಮ ಮನೆಯ ಬಾಗಿಲಿರಲಿ, ದೇವರಿಗೋಸ್ಕರ ತೆರೆದಿರ್ಲಿ. ಆಮೇಲೆ ಆತನು ಬರೋದಕ್ಕಾಗಿ ಇಷ್ಟಪಡ್ರಿ. ಆತ ನಮ್ಮಲ್ಲಿ ಬರ್ಲಿ, ಆತ ನಮ್ಮನ್ನು ಕೂಡ್ಲಿ. ಅಲ್ಲಲ್ವಯ್ಯ, ಆತ ನಮ್ಮ ಜೊತೆ ಮಾತಾಡಿ ಇಂಥ ಆಸೆ ನಾವು ಇಟ್ಕೊಳ್ಬೇಕು. ಅಲ್ಲಲ್ವಯ್ಯ, ನಾವು ಯಾರೋ ನಮಗೆ ಮೆಚ್ಚುತ್ತಾರೆ ಅಂತಂತಲ್ಲ, ದೇವ್ರು ನಮ್ದೇನು ಮೆಚ್ಚಲಿ ಅಂತ ಆಸೆ ಇಟ್ಕೊಳ್ಬೇಕು. ನಾವು ಬೇರೆಯವ್ರನ್ನ ಮೆಚ್ಚುತ್ತಾರೋ ಬಿಡ್ತಾರೋ ದೇವ್ರ ಗೊತ್ತಿಲ್ಲ, ಅದು ನೀನ್ ಅಲ್ಲೇನು ಮೆಚ್ಚು ಅಂತಂದು ಹೇಳಿ. ಅಲ್ಲಲ್ವಯ್ಯ, ಅಲ್ಲಲ್ವಯ್ಯ, ಈ ಆಸಕ್ತಿ ಇರುವಾಗ ದೇವರು ನಮಗೆ ಆಸಕ್ತಿಯಿಂದ ನಡೆಸುವವನಾಗಿರ್ತಾರೆ. ಆಮೇಲೆ ಅಲ್ಲಲ್ವಯ್ಯ, ಹಾಗಾಗಿ ದೇವರು ಏನ್ ಮಾಡ್ದ, ಜಗ್ಗ ಹಿಡಿದು ಬಂದು ಯೇಸು ಸ್ವಾಮಿಗೆ ತನ್ನ ಸಂತೋಷಪೂರ್ವಕವಾಗಿ ಅಂತ ಬರಲ್ಪಟ್ಟಿದೆ. ಹಾಗಂತ ಸಂತೋಷಪೂರ್ವಕವಾಗಿ ಆತನನ್ನು ಸೇರಿಸಿಕೊಂಡ ಅದರಲ್ಲಿ ಅಷ್ಟೇ ಮಾತ್ರಗಲ್ಲ, ಯೇಸು ಸ್ವಾಮಿ ಅಲ್ಲಿ ಅವನಿಗೆ ರೀಚ್ ಮಾಡಿಲ್ಲ, ವಾಕ್ಯ ಹೇಳಿಲ್ಲ, ಪಾಪದ ಕುರಿತಾಗಿ ಬದಲಾವಣೆ ಹೇಳಿಲ್ಲ, ಏನೇನು ಹೇಳಿಲ್ಲ. ಅದು ನೋಡಿ ಯೇಸು ಸ್ವಾಮಿ ಬಂದ ನಂತರ ಪ್ರಿಯರೇ, ನಾನು ಹೇಳ್ತೀನಿ, ಪ್ರತಿಯೊಬ್ಬರ ಹೃದಯದಲ್ಲಿ ಪಶ್ಚಾತ್ತಾಪ ಹುಟ್ಟುತ್ತದೆ. ಯಾರ ಹೃದಯದಲ್ಲಿ ಪಶ್ಚಾತ್ತಾಪ ಹುಟ್ಟಿಲೋ ಅವ್ರು ಯೇಸು ಸ್ವಾಮಿ ಮಕ್ಕಳೇ ಅಲ್ಲ. ಅಲ್ಲಲ್ವಯ್ಯ, ಯಾರ ಹೃದಯದಲ್ಲಿ ಪಾಪದ ಪಶ್ಚಾತ್ತಾಪ ಹುಟ್ಟುತ್ತದೋ ಅವರಿಗೆ ಯೇಸು ಸ್ವಾಮಿಯ ಮಕ್ಕಳು. ಆಮೇಲೆ ಅಲ್ಲಲ್ವಯ್ಯ, ಇವತ್ತು ಹೇಳ್ತಾರೆ, ಅನೇಕ ಸೇವಕರು ಹೇಳ್ತಾರೆ, ಯೇಸು ಸ್ವಾಮಿ ಬಂದರೆ ನಿಮ್ಮ ಮನೆ ಬಡ ಸ್ಥಿತಿಯಿಂದ ಶ್ರೀಮಂತ ಸ್ಥಿತಿಗೆ ಹೋಗ್ತದೆ ಅಂತ ಹೇಳ್ತಾರೆ. ಅಲ್ಲ, ಇವತ್ತು ಯೇಸು ಸ್ವಾಮಿ ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆ ಉದ್ಧಾರ ಆಗ್ತದೆ, ರಕ್ಷಣೆ ಸಿಗ್ತದೆ. ಇವತ್ತು ನಿಮ್ಮ ಮನೆಯಲ್ಲಿ ಇವತ್ತು ಏನಾಗ್ತದೆ ಅಂತ ಗೊತ್ತದ, ಒಂದು ದೊಡ್ಡ ಬದಲಾವಣೆ ದೇವರು ಮಾಡುವನಾಗಿರ್ತಾನೆ. ಆಮೇಲೆ ತನ್ನ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾನೆ, ಕೊಡಲಾಗ್ತದಿಲ್ಲ. ಪಟ್ಟಿ ನಡೆಸ್ತಾನೆ, ಆಗ್ತದಿಲ್ಲ. ಆತ ಆಶೀರ್ವಾದಗಳಿಗೆ ಸಾವುತ್ತಾನೆ. ಆಮೇಲೆ ಅದಕ್ಕಾಗಿ ಯೇಸು ಸ್ವಾಮಿಯನ್ನು ಸ್ವೀಕರಿಸಿಕೊಳ್ಳ್ರಿ ನಿಮ್ಮ ಹೃದಯದಲ್ಲಿ, ನಿಮ್ಮ ಮನೆಯಲ್ಲಿ ಕರೀರಿ. ನೀವು ಬದಲಾವಣೆ ಕೊಡುತ್ತೀರಿ, ನಿಮ್ಮ ಕುಟುಂಬ ಬದಲಾವಣೆ ಆಯ್ತದ, ನಿಮ್ಮ ಮಕ್ಕಳ ಬದಲಾವಣೆ ಆಯ್ತದ, ನಿಮ್ಮ ಪರಿವಾರ ಬದಲಾವಣೆ ಆಯ್ತದ. ಏನು ಹೇಳಿದ್ದಾರೆ? ಕೊನೆ ಕಾಲ ಎಂತ ಕಾಲ ಬರ್ತದೆ ಅಂತ ಹೇಳಿದ್ದಾರೆ. ಯಾವ ಕಾಲ ಬರ್ತದೆ ಅಂತ ಹೇಳಿದ್ದಾರೆ? ಕೊನೆ ಕಾಲ ಎಂತ ಕಾಲ? ವಾಕ್ಯದ ಬರಗಾಲ. ಹೌದು, ಎಂತ ಕಾಲ ಬರ್ತದೆ ಅಂತ ಹೇಳಿದಾರೆ? ಇಲ್ಲ, ಏನು ನೋವನ ಕಾಲ ಬರುತ್ತಾರೆ. ಏನ್ ಬರ್ತದೆ ಅಂತ ಹೇಳ್ತಾರೆ? ಕೊನೆ ಕಾಲ, ನೋವನ ಕಾಲ ಬರುತ್ತಾರೆ ತಿರುಗಿ. ಅಲ್ಲವೇ? ಆ ನೋವನ ಕಾಲ ಅಂತಂದ್ರೆ ಏನು? ಕುಟುಂಬ ರಕ್ಷಣೆ ಆಗ್ಬೇಕು. ಅಲ್ಲವೇ? ನೋವನ ಕುಟುಂಬ ಹೆಂಗ್ ರಕ್ಷಿಸಲ್ಪಡ್ತು, ಹಾಗೆ ನಿಮ್ಮ ಕುಟುಂಬ ರಕ್ಷಿಸಲ್ಪಡ್ಬೇಕು. ಆಮೇಲೆ ಅಂದ್ರೆ ಈ ನೋವನ ಕಾಲದಲ್ಲಿ ನಿಮ್ಮ ಕುಟುಂಬಗಳನ್ನು ರಕ್ಷಿಸೋದಕ್ಕಾಗಿ ದೇವರನ್ನು ಸ್ವೀಕರಿಸಿಕೊಳ್ಳುತ್ತೀರಿ. ಆಮೇಲೆ ನಿಮ್ಮ ಕುಟುಂಬ ಬದಲಾವಣೆ ಆಗೋದಕ್ಕಾಗಿ ಯೇಸು ಸ್ವಾಮಿಯನ್ನು ಸ್ವೀಕರಿಸಿಕೊಳ್ಳಿ. ಆಮೇಲೆ ಅವಾಗ ದೇವರು ಹೇಳ್ತಾರೆ, ಈ ಹೊತ್ತು ಈ ಮನೆಗೆ ಇವನು ಸಹ ಅಬ್ರಾಹ್ಮಣ ವಂಶದವರೇ. ಅಲ್ಲವೇ? ಅದಕ್ಕಾಗಿ ನಿಮ್ಮ ಮನೆಗೆ ರಕ್ಷಣೆ ಆಗ್ಬೇಕು. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪರಿಶ್ರಮದಲ್ಲಿ ನಾವು ಕರ್ತನ ಭೋಜನೆಗೆ ಹೋಗೋಣ. ಯಾರ್ಯಾರು ನೀರನ್ನು ನೋಡಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೀರೋ ಅವ್ರು ಮಾತ್ರ ನಿಂತುಕೊಳ್ಳ್ರಿ. ನಾವು ಕರ್ತನ ಭೋಜನೆ ಕಡೆಗೆ ಹೋಗೋಣ. ಒಂದನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ 23ನೇ ವಚನ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿಯಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿ ನನ್ನ ದೇಹ, ನನ್ನನ್ನು ನೆನೆಸೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ದೇವರ ಪರಿಶುದ್ಧವಾಗಿರುವಂತಹ ರೊಟ್ಟಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೊದಲದಲ್ಲಿ ಮೈಕಲ್ ಬಂದು ಪ್ರಾರ್ಥನೆ ಮಾಡ್ತಾರೆ.
आपका रोटी खाकर हमें एक अचार भी दीजिए। ये प्रार्थना यीशु मसीह के बेटे और पवित्र नाम से मांगता हूँ, आमीन। ಊಟ ಆದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆ ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿಸುವ ಹೊಸ ಒಡಂಬಡಿಕೆ ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವುದಿಲ್ಲ, ನನ್ನನ್ನು ನೆನೆಸುಗೋಸ್ಕರ ಪಾನ ಮಾಡಿರಿ ಅಂದನು. ದೇವರ ಪವಿತ್ರವಾಗಿರುವ ರಕ್ತಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳ. ನಮ್ಮ ಮಧ್ಯದಲ್ಲಿ ನಮ್ಮ ತಾಯಿಯರು ಪ್ರಾರ್ಥನೆ ಮಾಡ್ತಾರೆ. ಸ್ತೋತ್ರ ಸ್ವಾಮಿ, ಒಳ್ಳೆಯವರು ತೋರಿಸೋದು ನಿನ್ನಾಗಿದ್ದೀವಿ. ಸ್ತೋತ್ರ. ನಿನ್ನ ಕೃಪೆಯಿಂದ 2026 ವರ್ಷ ಕಾಲಿಟ್ಟು ತಿರುಗಿ 3 ತಿಂಗಳಲ್ಲಿ ಫಸ್ಟು ಸಂಡೇಲಿ ಪಾದದಲ್ಲಿ ಬರುವಂಥ ಕೃಪೆ ಕೊಟ್ಟಿದ್ದೀವಿ. ಸ್ತೋತ್ರ. ಇಲ್ಲಿವರೆಗೆ ಎಲ್ಲರನ್ನೂ ರಕ್ಷಿಸಿ ಕಳಿಸೋದ್ರ, ಒಂದು ಬೆಳವನ್ನು ಕಾಪಾಡಿ ಕಳಿಸೋದ್ರ ಕರ್ತನೆ. ನಿಮ್ಮ ದೇಹದಲ್ಲಿ ಪಾಲ್ಗೊಳ್ಳುವಂಥ ನಮಗೆ ಅವಕಾಶ ಕೊಟ್ಟಿದ್ದೀವಿ. ನಿಮ್ಮ ದೇಹವನ್ನು ತಿನ್ನುವಂಥ ನಾವು ಮತ್ತು ನಿಮ್ಮ ರಕ್ತವನ್ನು ಕುಡಿಯುವಾಗ ನಮ್ಮ ಆತ್ಮ ಪರಿಶುದ್ಧವಾಗಿಯೂ ನೀತಿಗಾಗಿಯೂ ಜೀವಿಸುವಂತೆ ಕೊನೆ ಉಸಿರಿರುವವರೆಗೂ ನಿನಗಾಗಿ ಬದುಕಬೇಕು ಮತ್ತು ನಿತ್ಯ ಸೇರುವವರೆಗೂ ನಮ್ಮನ್ನು ಬಲಪಡಿಸಿ ಕಾಪಾಡಿ ಮೈಮೊಳಗೊಳ್ಳಬೇಕಾಗಿ ಹೆಸರು ಬೇಡಿದ್ರೆ ತಂದೆ. ಆಮೇಲೆ ಕರ್ತನ ದೇಹ ಮತ್ತು ಕರ್ತನ ರಕ್ತ ನಿಮಗೆ ತಂದು ಕೊಡುವುದಾಗಿರುತ್ತದೆ. ಯಾರಾದರೂ ಅನ್ಯವಾಗಿ ಇದರಲ್ಲಿ ಪಾಲ್ಗೊಳ್ಳಬೇಕಂತ ಮನಸ್ಸಿದ್ದರೆ ನೀವು ಕೂತುಕೊಳ್ಳಬಹುದು. ನಿಮಗಾಗಿ ಈ ಕರ್ತನ ದೇಹ ಕರ್ತನ ರಕ್ತ ನಿಮಗಾಗಿ ಅಲ್ಲ, ಆದರೆ ಯೋಚಿಸಿಕೊಂಡು ಇದು ನಿಜವಾಗಲೂ ನನ್ನ ಕರ್ತನ ದೇಹ ನನ್ನ ಕರ್ತನ ರಕ್ತ ಎಂದು ತಿಳಿದುಕೊಳ್ಳುವುದು ಮಾತ್ರ ಇದರಲ್ಲಿ ಪಾನ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನೀವು ಕಣ್ಣನ್ನು ಮುಚ್ಚಿಕೊಂಡು ಪ್ರಾರ್ಥನೆಯಲ್ಲಿ ಇರುವಾಗ ನಿಮಗೆ ಕರ್ತನ ರಕ್ತ ಮತ್ತು ಕರ್ತನ ದೇಹ ತಂದು ಕೊಡುವುದಾಗಿರುತ್ತದೆ. ಪ್ರಾರ್ಥನೆಯಲ್ಲಿ ನಿರಂತರವಾಗಿರಲಿ. क्या बात है जिसने है हमको बचाया, यीशु मसीह ने मेरे लिए तेरे लिए लहू बहाया। उस क्रूस की क्या क्या बात है जिसने है हमको बचाया, यीशु मसीह ने मेरे लिए तेरे लिए लहू बहाया। जब मैं गुनाहों में डूबा हुआ था, उस क्रूस पर मेरा नाम लिखा था। जब मैं गुनाहों में डूबा हुआ था, उस क्रूस पर मेरा नाम लिखा था। उस क्रूस पर मेरा नाम लिखा था। पिता के चरणों में गाता रहूं अभी दोबारा। यीशु मसीह ने मेरे लिए तेरे लिए लहू बहाया। ನಿಮಗೆಲ್ಲರಿಗೂ ಕರ್ತನ ದೇಹ ಕರ್ತನ ರಕ್ತ ಬಂದಿರುವುದಾದರೆ ನಿಮಗೆ ನೀವೇ ಪ್ರಾರ್ಥನೆ ಮಾಡಿಕೊಂಡು ಕರ್ತನ ದೇಹವನ್ನು ಕರ್ತನ ರಕ್ತವನ್ನು ತೆಗೆದುಕೊಂಡು ಕುಡಿಯಲಿ, ತಿನ್ನಲಿ. ಎಲ್ಲರೂ ತೆಗೆದುಕೊಂಡು ಕೊಂಡಿರುವುದಾದರೆ ನಾವು ಹರಕೆ ಪ್ರಾರ್ಥನೆ ಮಾಡಿಕೊಳ್ಳ. ನಾವು ಮಾಡಿದ ಹಾಗೆ ನೀವು ಎಲ್ಲರೂ ನನ್ನ ಜೊತೆ ಹೇಳಬೇಕು, ನಾನು ಹೇಳಿಕೊಡ್ತೇನೆ. ಕರ್ತನಾದ ದೇವರೇ, ನಿನಗೆ ಸ್ತೋತ್ರ. ದೇವರೇ, ನಾನು
ನಿನ್ನ ಶರೀರದಲ್ಲಿ ಮತ್ತು ನಿನ್ನ ರಕ್ತದಲ್ಲಿ ಪಾನ ಮಾಡಿದ್ದೇನೆ. ನನ್ನನ್ನು ಆಶೀರ್ವಾದ ಮಾಡು ದೇವರೇ. ನೀನು ಬರುವುದಕ್ಕ ನಾನು ಸಾಕ್ಷಿಯಾಗಿ ನಿಲ್ಲುತ್ತೇನೆ. ನನ್ನನ್ನು ಆಶೀರ್ವಾದ ಮಾಡು ದೇವರೇ. ನೀನು ಯಾವಾಗ ಪರಲೋಕದಿಂದ ಬರುತ್ತೀಯೋ ಆ ಸಮಯದಲ್ಲಿ ನನ್ನನ್ನು, ನನ್ನ ಕುಟುಂಬದವರನ್ನು, ನನ್ನ ತಂದೆ ತಾಯಿಗಳನ್ನು, ನನ್ನ ರಕ್ತ ಸಂಬಂಧಿಕರನ್ನು, ನನ್ನ ಸಹೋದರ ಸಹೋದರಿಯರನ್ನು ನಿನ್ನ ಸನ್ನಿಧಿಯಲ್ಲಿ, ಅಂದರೆ ಪರಲೋಕದಲ್ಲಿ ಸೇರಿಸು. ಮತ್ತು ನಮ್ಮೆಲ್ಲರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೀ. ಯೇಸು ನಾಮದಲ್ಲಿ ಆಮೆನ್. ನಾವು ಕೂತ್ಕೊಳ್ಳ ಕೂತ್ಕೊಂಡಾಗ ಒಂದು